ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಇವತ್ತಿನ ಅಜೆಂಡಾ? ಮೊದಲು ಅದನ್ನು ಫಾಲೋ ಅಪ್ ಮಾಡಿ. ಎನಿ ಡೌಟ್ಸ್? ಒಂದು ಇಂಪಾರ್ಟೆಂಟ್ ಡೌಟ್ ಇದೆ ಹೇಳಪ್ಪ. ಲಂಚ್ ಟೈಮ್ ಆಗ್ತಾ ಇದೆ, ದಯ ತೋರಿಸಿದ್ರೆ ಫುಡ್ ಆರ್ಡರ್ ಮಾಡ್ಬೋದು. ಕೇಳ್ತಿಯಲ್ಲ, ಆರ್ಡರ್ ಮಾಡೋ. ಗುಡ್. ನಿನಗೆ ಏನು ಬೇಕು ಹೇಳಪ್ಪ? ನನಗೆ ಒಂದು ನಿಮಿಷ ಇರು. So like I was saying that, excuse me. So sorry. Really sorry. Hello? ಹಾ ಭೂಮಿಕಾ ಅವರೇ, ನಾವೆಲ್ಲ ಇಲ್ಲೇ ಇದ್ವಿ, ಊಟಕ್ಕೆ ಆರ್ಡರ್ ಮಾಡ್ತಾ ಇದ್ವಿ. ನಿಮಗೂ ಏನು ಬೇಕು ಅಂತ ಹೇಳಿದ್ರೆ ಆರ್ಡರ್ ಮಾಡ್ಬಿಡ್ತೀವಿ. ಎಲ್ಲ ಅಂದ್ರೆ? ನಾನು, ಆನಂದ ಮತ್ತೆ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಇಲ್ಲೇ ಇದ್ದೀವಿ. ಅವರೆಲ್ಲ ಯಾಕೆ ಇಲ್ಲಿದ್ದಾರೆ? ಇಲ್ಲೇ ನಿಮ್ಮ ಗಾರ್ಡನಲ್ಲೇ ಮೀಟಿಂಗ್ ಮಾಡ್ತಾ ಇದ್ವಿ. ಹೇಳಿ, ಏನು ಆರ್ಡರ್ ಮಾಡಬೇಕಾಗಿತ್ತು? ಏನಾದರೂ ಓಕೆ. ನಿಮಗೇನು ಓಕೆ ಅನ್ನೋದೆಲ್ಲ ಏನು ಸಿಕ್ಕಲ್ಲ ಇಲ್ಲಿ. ಸ್ಪೆಸಿಫಿಕ್ ಆಗಿ ಇಂಥದ್ದು ಬೇಕು ಅಂತ ಹೇಳಿ. ಸರಿ, ನಿಮ್ಗೇನು ಇಷ್ಟನೋ ಅದನ್ನೇ ಆರ್ಡರ್ ಮಾಡಿ. ನನಗೆ ಚಿಕನ್ ಕರಿ ವೈಟ್ ರೈಸ್ ಓಕೆನಾ? ಆದರೆ ಅದು ನನಗೆ ಕಷ್ಟ. ನನಗೆ ಗೊತ್ತು, ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಬಿಡಿ, ಏನಾದರೂ ವೆಜಿಟೇರಿಯನ್ ಹೇಳ್ತೀನಿ. ಕಂಪ್ನಿ ಕೊಡೋದಕ್ಕೆ ನಾನು ಇವತ್ತು ವೆಜಿಟೇರಿಯನ್ನೇ ತಿಂತೀನಿ, ನಿಮಗೋಸ್ಕರ ವೆಜಿಟೇರಿಯನ್ನೇ ಆಗ್ಬಿಡ್ತೀನಿ. ಹಾಗೇನು ಮಾಡೋಕ್ಕೆ ಹೋಗ್ಬಿಡಿ. ನಿಮಗೇನು ಇಷ್ಟನೋ ಅದನ್ನ ನೀವು ತಿನ್ನಿ, ನನಗೇನು ಇಷ್ಟ ಅದನ್ನ ನಾನು ತಿಂತೀನಿ. ಯಾರಿಗೆ ಬದಲಾಗೋದು ಬೇಡ. ನಾವು ಹೇಗಿದ್ದೀವೋ ಹಾಗೆ ಇರೋಣ. ಸರಿ ಬಿಡಿ, ಏನೋ ಒಂದು ಒಳ್ಳೆ ವೆಜಿಟೇರಿಯನ್ ಡಿಶ್ನ ಆರ್ಡರ್ ಮಾಡ್ತೀನಿ. ಓಕೆ, ಬಾಯ್. ಸೊ ಸಾರಿ. ಹಾಂ, ತೊಗೊಳಪ್ಪ ನನ್ನ ಆರ್ಡ್ರು. ಹಾಂ. ಓ, ಅಕ್ಕನ ಕೋಚಿಂಗ್ ಸೆಂಟರ್ ಹತ್ರನೇ ಆರ್ಡರ್ ಬಿದ್ದಿದೆ. ಲೊಕೇಶನ್ ಹತ್ರನೇ. ಇವರ ಅಂದ್ರೆ ಕಸ್ಟಮರ್ ನೇಮ್ ಆನಂದ್, ಭಾವನು ಇದ್ದಾರೆ. ಏನು ಮಾಡೋದು? ಫುಡ್ ಡೆಲಿವರಿ ಮಾಡಿದ ಅಂದರೆ ಕೆಲಸಕ್ಕೆ ಸಮಸ್ಯೆ ಆಗುತ್ತೆ, ಹೋದರೆ ಇನ್ನೊಂದು ಸಮಸ್ಯೆ. ಏನು ಮಾಡೋದು? ಎಸ್, ಜೀವ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಏನಾಯ್ತು ಅಂತ ಹೀಗೆ ಹೇಳ್ತಾ ಇದೀಯಾ? ಇನ್ನೇನ್ರಿ ಆಗ್ಬೇಕು? ಪ್ರಣಿ ಹೇಗ್ ಮಾತಾಡ್ಲು ಅಂತ ನೀವೇ ನೋಡಿದ್ರಿ ತಾನೆ. ಅವಳಿಗೆ ನಾನು ಕಾಲೇಜ್ಗೆ ಹೋಗೋದೇ ಇಷ್ಟ ಇಲ್ವಂತೆ. ನಾನು ಏನ್ರಿ ಮಾಡ್ಲಿ? ಅಲ್ಲ ಗಿರಿ, ಅವಳ ಮಾತನ್ನ ಯಾರಾದ್ರೂ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾರ? ಅವಳೇನೋ ತಮಾಷೆಗೆ ಹೇಳಿರ್ಬೇಕು. ತಮಾಷೆನಾ? ಯಾವ್ದ್ರಿ ತಮಾಷೆ? ನಾನು ಓದಬೇಕು ಅಂತ ಅನ್ಕೊಂಡಿದ್ದ ತಮಾಷೆನಾ? ನೀವು ಕಷ್ಟಪಟ್ಟು ನನ್ನ ಕಾಲೇಜಿಗೆ ಸೇರ್ಸಿದ್ರಲ್ಲ, ಅದು ತಮಾಷೆನಾ? ಈ ವಯಸ್ಸಲ್ಲಿ ನಾನು ಕಷ್ಟಪಟ್ಟು ಓದ್ತಿದ್ದೀನಲ್ಲ, ಅದು ತಮಾಷೆನಾ? ಅದೆಲ್ಲ ಬಿಡಿ. ನೀವು ನನಗೋಸ್ಕರ ಆಫೀಸು ಮನೆ ಎರಡನ್ನೂ ನೋಡ್ಕೋತಿದ್ದೀರಲ್ಲ, ಅದು ತಮಾಷೆನಾ? ಗಿರಿ, ಇದು ಯಾವುದು ತಮಾಷೆ ಅಲ್ಲ. ಅಲ್ಲ, ಅವಳೇನೋ ಸುಮ್ಮನೆ ಹೇಳಿರ್ಬೇಕು. ನೀನು ಅಷ್ಟಕ್ಕೆ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಅವಳಿನ್ನೂ ಚಿಕ್ಕ ಹುಡುಗಿ. ಅವಳೇನು ಚಿಕ್ಕ ಹುಡುಗಿ ಅಲ್ಲ ರೀ.
ಅವಳಿಗೆ ಸಂಸ್ಕಾರ ಕೊಟ್ಟಿರೋದು ನಾವು. ಅವಳು ಸುಮ್ಮನೆ ಮಾತಾಡಲ್ಲ, ಏನೋ ಕಾರಣ ಇಟ್ಕೊಂಡೆ ಹೇಳಿರ್ತಾಳೆ. ಅದು ಅಲ್ಲದೆ ಅವಳು ತಮಾಷೆ ಸ್ವಭಾವದ ಹುಡುಗಿನೇ ಅಲ್ಲ ರೀ. ಗಿರಿ, ನನಗೆ ಅರ್ಥ ಆಗುತ್ತೆ ಗಿರಿ. ಪ್ರಣಿ ಯಾವತ್ತೂ ಈ ಥರ ನಡ್ಕೊಂಡವಳಲ್ಲ. ಅಂಥದ್ರಲ್ಲಿ ಎಲ್ಲರ ಮುಂದೆ ನೀನು ಕಾಲೇಜಿಗೆ ಬರೋದು ಬೇಡ ಅಂತ ಹೇಳಿದ್ಲು ಅಂದರೆ ಅದ್ರ ಹಿಂದೆ ನೂರಾರು ಅರ್ಥ ಇರ್ಬೋದು. ಆದರೆ ಅದರಲ್ಲಿ ನಿನಗೆ ಯಾವ ಅರ್ಥ ಬೇಕೋ ಅದನ್ನು ಕಲ್ಪಿಸ್ಕೊತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಬೇಕಾಗಿರೋದು ಡಿಗ್ರಿ ರೀ. ಈ ಸಮಾಜದಲ್ಲಿ ನಾನು ಒಬ್ಳು ಡಿಗ್ರಿ ಹೋಲ್ಡರ್ ಅಂತ ಅನ್ಸ್ಕೋಬೇಕು. ಈ ಜಗತ್ತಲ್ಲಿ ಏನಾಗ್ತಿದೆ ಏನಾಗುತ್ತೆ ಅಂತ ನಾನು ತಿಳ್ಕೋಬೇಕು, ವಿದ್ಯಾವಂತ ಆಗ್ಬೇಕು. ಕೆಲವರಿಗೆ ಇದು ಜಾಸ್ತಿ ಅಂತ ಅನ್ಸ್ಬೋದು, ಆದ್ರೆ PUC ಮುಗಿಸಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿರೋ ನನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವಿನ್ನೂ ಓದಬೇಕಿತ್ತು. ಕೊನೆ ಪಕ್ಷ ಯಾರಾದ್ರೂ ನೀವು ಏನು ಓದಿದಿರ ಅಂತ ಸಡನ್ ಆಗಿ ಕೇಳಿದಾಗ ಹೇಳ್ಕೊಳಕ್ಕಾದ್ರೂ ಒಂದು ಡಿಗ್ರಿ ಮಾಡಿರ್ಬೇಕಾಗಿತ್ತು ಅನ್ನೋ ಆಸೆ ಇರುತ್ತೆ ರೀ. ನಾನು ವಿದ್ಯಾವಂತೆ ಆದ್ರೆ ಯಾರು ನನ್ನ ಹಂಗಿಸಿ ಮಾತಾಡಲ್ವಲ್ಲ ಅಂತ ಅಷ್ಟೆ. ಆದ್ರೆ ನನ್ನ ಮಗಳೇ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ ಅನ್ನೋದೇ ನನ್ನ ಪ್ರಶ್ನೆ ರೀ. ಗಿರಿ, ಉತ್ತರ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳಿಗೆ ಸಾವಿರಾರು ಉತ್ತರಗಳನ್ನು ನಾವು ಊಹಿಸ್ಕೋಬೋದು. ಆದರೆ ನಿಜವಾದ ಒಂದು ಉತ್ತರ ಗೊತ್ತಾದ ಮೇಲೆ ಇನ್ನು ಮಿಕ್ಕ 999 ಉತ್ತರಗಳು ಸುಳ್ಳು ಅಂತ ಗೊತ್ತಾಗುತ್ತೆ. ಪ್ರಣಿ ನಿನ್ನನ್ನು ಕಾಲೇಜಿಗೆ ಯಾಕೆ ಬರಬೇಡ ಅಂತ ಹೇಳಿದ್ನು ಅನ್ನೋ ನಿಜವಾದ ಕಾರಣನ ನಾನು ತಿಳ್ಕೊಳ್ತೀನಿ. ಆದರೆ ಪ್ಲೀಸ್ ನೀನು ದಯವಿಟ್ಟು ಅಳ್ಬೇಡ. ನೋಡು, ಅವತ್ತು ನೀನು ನನ್ನ ಮೊದಲನೇ ಮಗು ಅಂತ ನಾನು ಹೇಳಿದೆ. ಮಗು ಹತ್ರ ತಂದೆಗೆ ಬೇಜಾರಾಗಲ್ವಾ? ನಾನು ಅವಳ ಹತ್ರ ಮಾತಾಡ್ಕೊಂಡ್ಬರ್ತೀನಿ, ಸಮಾಧಾನ ಮಾಡ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಬೆಟ್ಟವ, ಚೆನ್ನಾಗಿದ್ದೀಯಾ? ಓಹೋ ಲಿಂಗಣ್ಣ ಬಂದ್ಯಾ? ಬಾ, ನಿನ್ಗೆ 100 ವರ್ಷ ಆಯಸ್ಸು ಕಣಪ್ಪ. ಈಗ ತಾನೇ ಮದುವೆ ವಿಷಯ ಮಾತಾಡ್ತಿದ್ದೆ, ಅಷ್ಟು ಬೇಗ ನೀನ್ ಬಂದ್ಬಿಟ್ಟೆ. ಏನು ಏನಾರ ಖುಷಿ ವಿಷಯ ಐತೇನು? ಹ್ಞೂ ಬೆಟ್ಟವ, ಖುಷಿ ವಿಷಯನೇ ಇದೆ. ಆದ್ರೆ ನಿನ್ ಮಗಳು ಮನಸ್ಸು ಮಾಡ್ಬೇಕು. ಅವಳು ಹೂ ಅಂದ್ಬಿಟ್ರೆ ಈ ವರ್ಷ ಏನೇ ಆಗ್ಲಿ ವಾಲ್ಗ ಊದಿಸ್ಬಿಡದೆ. ಏ ಲಿಂಗಣ್ಣ, ಅದೇನ್ ಹೇಳ್ತಾ ಇದೆಯೋ ಸರಿಯಾಗಿ ಹೇಳು. ಹಿಂಗೆಲ್ಲ ಹೇಳಿ ನಮ್ಮವನ್ ಮನ್ಸಲ್ಲಿ ಇನ್ನ ಆಸೆ ಹುಟ್ಟಿಸ್ಬೇಡ. ಮೊದ್ಲೇ ಅವಳ ತಲೆಯಲ್ಲಿ ಮದುವೆ ಅನ್ನೋ ಭೂತ ಕುಂತದೆ, ಅದಕ್ಕಿನ್ನ ಬಾಲ ಹಬ್ಬಸ್ಬೇಡ ನೀನು. ಚೆಲ್ವಿ, ನಿನಗೆ ಒಂದು ಗಂಡು ನೋಡಿದ್ದೀನಿ. ಆಹಾ, ನಿನ್ನ ಅದೃಷ್ಟಕ್ಕೆ ಬಂಗಾರದಂತ ಸಂಬಂಧ ಸಿಕ್ಕಿದೆ. ಜನ ತುಂಬಾ ಒಳ್ಳೆಯವರು. ಹುಡುಗ ನೋಡೋದಿಕ್ಕೆ ಬಹಳ ಲಕ್ಷಣವಾಗಿದ್ದಾನೆ. ಒಬ್ಬನೇ ಮಗ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಜೊತೆಗೆ ಒಳ್ಳೆ ಕೆಲಸದಲ್ಲೂ ಇದ್ದಾನೆ. ಕೈ ತುಂಬಾ ಸಂಬಳ ಬರುತ್ತೆ. ಇದಕ್ಕಿಂತಲೂ ಇನ್ನೇನ್ ಬೇಕು ಚೆಲ್ವಿ? ಆದ್ರೆ ಅವ್ರದ್ದೊಂದು ಕಂಡೀಷನ್ ಇದೆ ನೋಡು. ಮತ್ತೆ ಹಾ, ಅದೇ ಅನ್ಕಂಡೆ. ಇಷ್ಟೆಲ್ಲ ಸವಲತ್ತಿರೋರು ಈ ಹೂ ಮಾರೋ ಹುಡುಗಿನ ಅದ್ ಹೆಂಗ್ ಸೊಸೆ ಮಾಡ್ಕತ್ತವ್ರಪ್ಪ ಅಂತ. ಲಿಂಗಣ್ಣ, ನಾನು ನಿಂಗೆ ಹೇಳ್ತೀನಿ ಅಂತ ಬ್ಯಾಸರ ಮಾಡ್ಕೊಬಿಡಪ್ಪ. ನನಗೆ ಜಾಸ್ತಿ ದುಡ್ಡು ಖರ್ಚು ಮಾಡಿ ದೊಡ್ಡದಾಗಿ ಮದುವೆ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ ಕಣಪ್ಪ. ಅಂಥದ್ರಾಗೆ ವರದಕ್ಷಿಣೆ ಕೇಳಿದ್ರೆ ನಾನು ಎಲ್ಲಿಂದ ತಕ ಬಂದು ಕೊಡೋದು? ಬೆಟ್ಟವ, ನೀನ್ ಅನ್ಕೊಂಡಂಗೆ ಏನು ಇಲ್ಲ. ಅವರು ನಿಮ್ ಮಗಳನ್ನ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮದುವೆ ಖರ್ಚನ್ನ ಅವರೇ ಹಾಕೊಂಡು ಮದುವೆನೂ ಮಾಡ್ಕೊಡ್ತಾರಂತೆ. ಆದ್ರೆ ಅವ್ರದೊಂದು ಕಂಡೀಷನ್ ಇದೆ ನೋಡು. ಲಿಂಗಣ್ಣ, ಈ ತರ ಸುತ್ತಿ ಬಳಸಿ ಹೇಳ್ದೆ ಅದೇನೈತೆ ನೇರವಾಗಿ ಹೇಳ್ಬಿಡು. ಏನು ಇಲ್ಲ ಚೆಲ್ವಿ, ನಿಮ್ಮಮ್ಮನ ವಿಷಯನ ಅವ್ರಿಗೆ ಹೇಳ್ದೆ. ಅದಕ್ಕೆ ಅವರು ಮದುವೆ ಆದ್ಮೇಲೆ ಹುಡುಗಿ ಮಾತ್ರ ಬರ್ಲಿ ನಮ್ಮ ಮನೆಗೆ, ಅವ್ರ ಅಮ್ಮ ಬರೋದ್ ಬೇಡ ಅಂತ ಹೇಳಿದ್ರು. ಅಷ್ಟೇ ನೋಡು. ವಾ, ಅಲ್ಲ ಅದೇನ್ ಅನ್ಕೊಂಡಿದ್ಯಾ ನೀನ್ ನನ್ ಬಗ್ಗೆ? ನಾನ್ ಮದ್ವೆ ಆಗೋದ ತಕ್ಷಣ ನಮ್ಮ ಅವನ್ ಬೀದಿಲ್ ಬಿಟ್ಬಿಡ್ಬೇಕಾ ನಾನು? ನೋಡು,
ನಾನು ಎಲ್ಲಿರ್ತೀನೋ ನಮ್ಮವ್ವನೂ ಅಲ್ಲೇ ಇರ್ತಾಳೆ. ನನ್ನ ಜೊತೆ ನಮ್ಮವ್ವ ಬರೋದ್ ಬೇಡ ಅನ್ನೋ ಗಂಡೆ ಬೇಕಾಗಿಲ್ಲ ನನ್ಗೆ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಮದುವೆ ಮಾಡ್ಕೊಳಕ್ ಯಾವನಾದ್ರೂ ಮುಂದೆ ಬಂದ್ರೆ ಅಂತವನ್ನ ಕರ್ಕಬಾ. ಇಲ್ಲ ಅಂದ್ರೆ ಮದುವೆನೇ ಬೇಕಾಗಿಲ್ಲ, ಹೋಯ್ತಾ ಇರು. ಅಯ್ಯ, ಆ ದೇವ್ರು ನಿನ್ನಂತ ಚಂದುಳ್ಳಿ ಚಲಿಯವರಿಗೆ ಮೂಗಿನ ಮೇಲೆ ಕೋಪ ಇಟ್ಟಿರ್ತಾನ ನೋಡು. ಅದ್ ಯಾಕೆ ಒಳ್ಳೆ ಇಷ್ಟೊಂದು ಕೋಪ ಮಾಡ್ಕಂತೀಯ? ನಾಳೆ ಹೆಂಗಿದ್ರು ನೀನ್ ನೋಡೋದಿಕ್ಕೆ ಹುಡುಗನೇ ಬರ್ತಾವನೆ, ಅವನ ಜೊತೆ ಇರೋ ವಿಷಯನೆಲ್ಲ ಮಾತಾಡು. ಅವ್ನು ಒಪ್ಕೊಂಡ್ರೆ ಸಮಸ್ಯೆನೇ ಬಗೆಹರಿತಲ್ಲ. ಸರಿ ಸರಿ, ನೀನ್ ಹೊಂಡು. ಅಯ್ಯ, ಅದಕ್ಕೆ ಒಳ್ಳೆ ಸಿಡೋ ಸಿಡೋ ಅಂತಿಯಲ್ಲ, ನಗ್ನಗ್ತ ಹೇಳ್ಬಾರ್ದಾ? ಬೆಟವಾ, ನಾನಿನ್ ಬರ್ತೀನಿ. ಸರಿ ಲಿಂಗಣ್ಣ, ಸರಿ ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಡುಕೋ ಜಯಂತ, ಯಾಕೆ ನೀವೆಲ್ಲ ನಗ್ತಾ ಇದ್ದೀರಾ? ನಗದೆ ಇನ್ನೇನ್ ಮಾಡಕ್ಕಾಗತ್ತೆ? ನಿನ್ನ ಹೆಂಡತಿಗೂ ಆ ಗೂಬೆಗೂ ಏನೋ ಸಂಬಂಧ? ಏಯ್, ಅವರಿಬ್ಬರ ಮಧ್ಯೆ ಪ್ಯೂರ್ ಫ್ರೆಂಡ್ಶಿಪ್ಪೇ ಇರೋದು ಜಯಂತ್. ಪ್ಯೂರ್ ಫ್ರೆಂಡ್ಶಿಪ್. ಅಥವಾ ನಿನ್ನ ನಿಜವಾಗೂ ಇಷ್ಟಪಡೋದಾಗಿದ್ದಿದ್ರೆ ಈ ಫ್ರೆಂಡ್ಶಿಪ್ ಬಗ್ಗೆ ನಿನ್ನ ಹತ್ರ ಹೇಳ್ಕೋಬೇಕಾಗಿತ್ತು ತಾನೆ? ಹೇಳ್ಕೊಂಡಿಲ್ಲ ಅಂದ್ಮೇಲೆ ಅದು ಬರೀ ಫ್ರೆಂಡ್ಶಿಪ್ ಆಗಿ ಉಳಿದಿಲ್ಲ. ಇಲ್ಲ ನೋಡಿ, ನೀವೆಲ್ಲರೂ ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನೀವೆಲ್ಲ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಏನೂ ಇಲ್ಲ ಅಂತ ನೀನು ಹೇಳ್ತಿರಬಹುದು, ಆದರೆ ಏನೋ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಮಿಸ್ಟರ್ ಜಯಂತ್. ಒಂದು ಹೆಣ್ಣು ತನ್ನ ಗಂಡನ ಹತ್ರ ಏನನ್ನೂ ಮುಚ್ಚಿಡಲ್ಲ. ಅದು ನಿಂಥರ ಪ್ರೀತಿ ಮಾಡಿದ ಮೇಲಂತೂ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ ಜಯಂತ್. ಆದರೂ ಮುಚ್ಚಿಟ್ಟಿದ್ದಾಳೆ ಅಂದರೆ ಅವರಿಬ್ಬರ ಸಂಬಂಧ ತುಂಬ ಮುಂದುವರ್ತಿದೆ ಅನ್ಸುತ್ತೆ. ಅಲ್ಲ ಕಣ, ಅದ್ಯಾರನ್ನೋ ಗೂಬೆ ಗೂಬೆ ಅಂದು ನಿನ್ನ ಗೂಬೆ ಮಾಡಿದಾಳೆ. ಇನ್ನೂ ನಂಬ್ತಾ ಇದೆಯಲ್ಲ ಅವಳನ್ನು. ನೀನ್ ನಿಜವಾದ ಗೂಬೆ. ಗೂಬೆ 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 ಗೂಬೆ. ನನ್ನ ಹೆಂಡತಿ ತುಂಬಾ ಒಳ್ಳೆಯವರು. ಅವ್ರು ನನ್ನ ತುಂಬಾ ಮಾಡ್ತಾರೆ. ಜಸ್ಟ್ ಮಿಸ್ಕಮ್ಯುನಿಕೇಶನ್, ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಷ್ಟೇ. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಅವಳು ನಂಬ್ತಾ ಇದೀಯಾ? ನೀನೇ ಕೇಳಿಸ್ಕೊಂಡಿಯಲ್ಲ, ಅವನು ಹೇಳಿದ್ದಕ್ಕೆ ಅವಳು ನಿನ್ನ ಮದುವೆ ಆಗಿರೋದು. ಹಿಂದೆ ಹೋಗಿದ್ದಿದ್ರೆ ಜಾಹ್ನವಿ ನಿನ್ನ ಲೈಫ್ಗೆ ಎಂಟ್ರಿನೇ ಕೊಡ್ತಾ ಇರಲಿಲ್ಲ. ಏಯ್ ಜಯಂತ್, ಅವರಿಬ್ರು ಜೊತೆಗೆ ಓಡಾಡ್ತಿದ್ದ ವಿಷಯ ಮನೆಯವ್ರಿಗೆಲ್ಲ ಗೊತ್ತಿತ್ತು ಅನ್ಸುತ್ತೆ. ಆದರೂ ಆ ವಿಷಯ ನಿನ್ನನ್ನು ತಲುಪದೇ ಇರೋ ಹಾಗೆ ಅವರೆಲ್ಲರೂ ಸೇರಿ ಏಮಾರಿಸಿದ್ದಾರೆ. ನೀನು ಈಗಲೂ ಅವನು ಯಾರು ಅಂತ ತಿಳ್ಕೊಳ್ದೆ ಹೋದ್ರೆ ಪರ್ಮನೆಂಟ್ ಆಗಿ ಗೂಬೆ ಆಗ್ಬಿಡ್ತೀಯ. ಇಲ್ಲ, ನೋ, ನಾನು ಇದನ್ನು ಹ್ಯಾಂಡಲ್ ಮಾಡ್ತೀನಿ. ನೀವೆಲ್ಲರೂ ದಯವಿಟ್ಟು ಇಲ್ಲಿಂದ ಹೋಗಿ ಬಸ್. ಏಯ್, ನಮ್ಮನ್ನು ಇಲ್ಲಿಂದ ಕಳಿಸೋದ್ರಿಂದ ಏನೂ ಉಪಯೋಗ ಇಲ್ಲ. ಮೊದಲು ನೀನೇನು ತಿಳ್ಕೊಬೇಕು ಅದನ್ನು ತಿಳ್ಕೊ. ಫೈನ್. ಗೂಬ್ ನನ್ನ ಮಗನಿಗೆ ಈಗಲೇ ಫೋನ್ ಮಾಡ್ತೀನಿ. ಕಾಲ್ ಮಿ ರೈಟ್ ನೌ. The number you are trying to call is currently switched off. Please try again later. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಬೇಕಾಗಿರೋ ಎಲ್ರೂ ಬಿಟ್ಟು ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಬಂದೇವ್ನಿ. ಈಗ ಸೇರ್ಬೇಕಾಗಿರೋ ದಾರಿನೂ ಗೊತ್ತಿಲ್ಲದೆ ಎಲ್ಲನೂ ಕಳ್ಕೊಂಡು ನಿನ್ ಮುಂದೆ ಬರೀ ಕೈನಾಗ ನಿಂತೀನಿ. ದಯವಿಟ್ಟು ನನ್ನ ಸೋಲೋಂಗ್ ಮಾಡಬೇಡ ಅವ್ವ. ಅಯ್ಯೋ ಏನಾಯ್ತಮ್ಮ? ಅಯ್ಯೋ ಏನಾಯ್ತಮ್ಮ? ಅಯ್ಯೋ ಅಮ್ಮ ಏನಾಯ್ತು? ನೀರು ತಗೊಂಬರಮ್ಮ ಸ್ವಲ್ಪ. ನೀರು ಕೊಡಮ್ಮ. ಏನಾಯ್ತಪ್ಪ? ಹಲೋ ಏನಾಯ್ತಮ್ಮ? ಏನಾಯ್ತಮ್ಮ? ಏನಾಯ್ತು? ಹೊಸ ಸುಸ್ತಾಯ್ತೈತೆ. ಸುಸ್ತಾಗ್ತಿದ್ಯಪ್ಪ? ನೀರು ಕುಡಿತೀಯಾ? ಕುಡಿ, ನೀರು ಕೊಡ್ರಿ ಇಲ್ಲ. ಯಾಕಮ್ಮ, ಏನಾಯ್ತು ಈಕೆಗೆ? ಸ್ವಾಮಿ ತಲೆ ಸುತ್ತ ಬಂದು ಬಿದ್ಬಿಟ್ಟಿದ್ದಾರೆ ಸ್ವಾಮಿ. ಸರಿ, ನೀವು ಹೋಗಿ ಪ್ರಸಾದ ತಗೊಂಡು ಬನ್ನಿ. ಆಯ್ತು ಸ್ವಾಮಿ. ಏನಾಯ್ತಮ್ಮ? ಸ್ವಾಮಿಗಳೇ, ಅದು ಯಾರಮ್ಮ ನೀನು? ಏನಾಯ್ತು? ನೋಡು, ನಿನ್ನೆ ರಾತ್ರಿಯಿಂದ ನೀನು ಇಲ್ಲೇ ಇದ್ದೀಯಾ ಅಂತ ಗೊತ್ತಾಯ್ತು. ಎಲ್ಲಿಂದ ಬಂದೆ? ಯಾವ ಊರು? ಅದು ಸ್ವಾಮಿಗಳೇ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾರ್ತಿಕ್, ನಿಮ್ಮನ್ನು ಹೇಗೆ ನೋಡ್ತೀವಿ ಅಂತ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಆಗ್ಬಾರ್ದು ಘಟನೆ ಆಗೋಯ್ತು. ತುಂಬ ಕಷ್ಟ ಆಗ್ತಿದೆ ಕಾರ್ತಿಕ್ ನಿಮ್ಮನ್ನ ಈ ಥರ ನೋಡೋದಕ್ಕೆ. ಹೌದು ಬಾವ, ನಮಗೆ ಎಷ್ಟು ಕಷ್ಟ ಆಗ್ತಿರ್ಬೇಕಾದ್ರೆ ಇನ್ನು ನಿಮ್ಗೆ ಎಷ್ಟು ಕಷ್ಟ ಆಗ್ತಿರ್ಬೇಕು ಅದನ್ನು ಊಹಿಸ್ಕೊಳಕ್ಕೂ ಆಗ್ತಾ ಇಲ್ಲ. ನಂಬದವರೇ ಕತ್ಕೂ ಇದ್ರೆ ಹೀಗೆ ಆಗದು. ನಾನಿಲ್ಲಿದ್ದೀನಿ ಅನ್ನೋ ಬೇಜಾರ್ಗಿಂತ ಸತ್ಯ ಮಾಡಿದ ನಂಬಿಕೆ ದ್ರೋಹನೆ ನನಗೆ ಎಲ್ಲಿ ಚುಚ್ತಾರೆ. ನಾನು ಸತ್ಯನ ಕನಸಿಗೆ ಜೊತೆ ನಿಂತದಕ್ಕೆ ನನಗೆ ಸಿಕ್ಕ ಬಹುಮಾನ ಇದು. ನಂಗಂತೂ ನಮ್ಮ ಸತ್ಯ ಈ ಥರ ಮಾಡಿದಾಳೆ ಅಂತಂದರೆ ನಂಬೋಕೆ ಆಗ್ತಾ ಇಲ್ಲ. ಅವಳಿಗೆ ನಿಮ್ಮನ್ನ ಕಂಡ್ರೆ ಎಷ್ಟು ಇಷ್ಟ ಅಂತ ಶುರುವಿಂದನೂ ನೋಡ್ದವನು ನಾನು. ನಮ್ಮ ಸತ್ಯ ಅವಳಿಗಿದ್ದನೂ ಒಂದು ಕೈ ಹೆಚ್ಚೇ ನಿಮ್ಮನ್ನು ಪ್ರೀತಿ ಮಾಡ್ತಾಳೆ ಬಾವ. ಗೊತ್ತಾಗ್ತಾ ಇದೆ. ಇಲ್ಲ ಕಾರ್ತಿಕ್ ಅವರೇ, ಸತ್ಯ ನಿಮ್ಮ ಜೊತೆ ಕಟುವಾಗಿ ನಡ್ಕೊಂಡಿದ್ದಾರೆ ಅಂದರೆ ಅದ್ರ ಹಿಂದೆ ಬಲವಾದ ಕಾರಣ ಇರಬೇಕು. ಹೌದು ಬಾವ, ದಯವಿಟ್ಟು ಸತ್ಯನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಇಷ್ಟೊಂದೆಲ್ಲ ಆದಮೇಲೂ ತಪ್ಪು ತಿಳ್ಕೊಳ್ದೇ ಇರೋಕ್ಕೆ ಏನಿದೆ ಕಾಕ್ರೋಚ್? ನನ್ನ ಮನಸ್ಸು ಹೊಡೆದೋಗಿದೆ. ಇವಾಗ ನಾನು ಯಾರೂ ನಂಬೋ ಪರಿಸ್ಥಿತಿಲಿಲ್ಲ.
ಸತ್ಯ ಅವರು ಮಾಡಿದ ಸರಿ ಅಂತ ನಾನು ಹೇಳ್ತಿಲ್ಲ ಕಾರ್ತಿಕ್ ಅವರೇ, ಆದರೆ ಇದಕ್ಕೆಲ್ಲ ಕಾರಣ ಏನು? ಅವ್ರಿಗೇನಾದರೂ ಒತ್ತಡ ಇತ್ತಾ? ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಅವ್ರ ಹತ್ರ ಇದಕ್ಕೆ ಪ್ರೂಫ್ ಆದರೂ ಏನು ಅಂತ ತಿಳ್ಕೊಂಡು ಆಮೇಲೆ ಅವ್ರ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬರೋದು ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಸಮಯ ಆಯ್ತು ರೀ, ಬೇಗ ಹೊರಡಬೇಕು. ಹೌದು ಬಾವ, ನೀವು ಎಂಥ ಸಂದರ್ಭ ಬಂದರೂ ತಾಳ್ಮೆಯಿಂದ ನಿಭಾಯಿಸೋರು. ಈ ವಿಷಯದಲ್ಲೂ ಹಾಗೆ. ನೀವಿಬ್ಬರು ಎಷ್ಟೋ ಜನಕ್ಕೆ ಮಾದರಿ ಕಾರ್ತಿಕ್ ಅವರೇ. ಯಾವ ನಿರ್ಧಾರನೂ ಆತರದಲ್ಲಿ ತಗೋಬೇಡಿ, ಮನಸ್ಸನ್ನು ಕಲ್ಲು ಮಾಡ್ಕೋಬೇಡಿ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅನ್ನೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಟೈಮ್ ಆಯ್ತು ರೀ, ಹೇಳೋದು ಕೇಳಿಸ್ತಿಲ್ವಾ? ಮನೆ ನಾವಿನ್ನು ಹೋಗಿ ಬರ್ತೀವಿ, ಹುಷಾರು. ಬರ್ತೀನಿ ಬಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೋಡ್ದೇನೆ ಸುಲೋಚನಾ, ಶ್ರೀರಾಮ್ ದೇಸಾಯಿನೇ ನನಗೆ ಫೋನ್ ಮಾಡಿ ನಾಳೆ ಮನೇಲಿ ಹೋಮ ಇದೆ, ನೀವು ಬರಲೇಬೇಕು ಅಂದಿದ್ದಾರೆ. ನಾವೀಗ ದೇಸಾಯಿ ಮನೆತನಕ್ಕೆ ಬೀಗರು. ಇನ್ಮೇಲೆ ನೀನು ಆ ರುದ್ರ ಪ್ರತಾಪಂಗೆಲ್ಲ ಹೆದರ್ಕೋಬೇಡ. ಅಜ್ಜಿ, ಸಕ್ಕರೆ ಚೂರು ಕಮ್ಮಿ. ಅಯ್ಯ, ಆ ಪ್ರತಾಪಿಗೆ ಹೆದರ್ಕೊಳ್ಳೋದ್ ಬಿಟ್ಟು ಯಾವತ್ತೋ ಆಯ್ತು. ಅಲ್ಲ ಅಜ್ಜಿ, ನೀವೇ ಹೇಳಿ, ಸೀತನ್ ಗಂಡನ್ ಡೀಟೇಲ್ಸ್ ಕೊಡು ಅಂತ ಕೇಳಿದ್ರೆ ನಾವ್ ಎಲ್ಲಿಂದ ಕೊಡೋದು? ಆ ಮನುಷ್ಯ ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ಇಲ್ದಿರೋ ಮನುಷ್ಯನ ಬಗ್ಗೆ ಡೀಟೇಲ್ಸ್ ನಾವ್ ಎಲ್ಲಿಂದ ಕೊಡ್ಬೇಕು ಹೇಳಿ? ಅವ್ನು ಯಾರು ಅಂತ ನಿಮಗೇನಾದ್ರೂ ಗೊತ್ತಾ? ಅಲ್ಲಮ್ಮ ಸುಲೋಚನಾ, ಆ ದುಷ್ಟಂಗೆ ನೀವೇನು ಹೇಳಬೇಕಾಗಿಲ್ಲ, ಸರಿ. ಆದರೆ ನಾಳೆ ರಾಮ್ ಮನೆಯವರು ಸೀತನ್ ಗಂಡ ಯಾರು ಅಂತ ಕೇಳಿದ್ರೆ ಅವಾಗ ಏನು ಹೇಳ್ತೀರಾ? ಸೀತನ್ ಗಂಡ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಾ? ಅದನ್ನ ಅವ್ರು ನಂಬ್ತಾರಾ? ಸೀತಾ ನಮಗೆ ತಂದೆ ತಾಯಿ ಸ್ಥಾನ ಕೊಟ್ಟಿದ್ದಾಳೆ ನಿಜ, ಆದರೆ ನಾವೆಷ್ಟಾದರೂ ಪಕ್ಕದ ಮನೆಯವರು. ನೀವು ನಿಜವಾದ ಅಣ್ಣ. ಅದಕ್ಕೆ ಅವ್ರು ಏನಾದ್ರು ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಕೊಡಬೇಕಾಗತ್ತೆ. ಆವಾಗ ಹುಷಾರಾಗಿ ಯೋಚಿಸಿ ಉತ್ತರ ಕೊಡಿ, ಇಲ್ಲ ಅಂದರೆ ಒಂದು ಹೋಗಿ ಒಂದು ಎಡವಟ್ಟು ಆಗಬಾರ್ದು. ಈಗೇನು ದೇಸಾಯಿ ಮನೆತನದ ಮಗ ನಮ್ಮ ಹುಡುಗಿನ ಇಷ್ಟಪಟ್ಟಿದ್ದಾನೆ, ನಾವು ದೊಡ್ಡ ಮನಸ್ಸು ಮಾಡಿ ಅದನ್ನ ಒಪ್ಕೊಂಡಿದೀವಿ ಅಷ್ಟೇ. ನೋಡು, ನೀನು ನಾಳೆ ಅಲ್ಲಿಗೆ ಹೋದಾಗ ಎಡವಟ್ ಗಿಡವಟ್ ಮಾಡಬೇಡ. ಅಯ್ಯೋ, ನಾನು ಯಾವ ಎಡವಟ್ಟು ಮಾಡಲ್ಲ, ಬಲವಟ್ಟು ಮಾಡಲ್ಲ. ನೀನು ಅಲ್ಲಿ ತೆಪ್ಪಗಿರು. ಭಾರ್ಗವಿ, ಇವತ್ತು ನಮ್ಮ ವಾಣಿ ಇಂದ್ರನ ನೆನಪಿನಲ್ಲಿ ಹೋಮ ಮಾಡಿಸ್ತಿದ್ದೀವಲ್ವಾ, ಆ ಅಲ್ಮೇರದಲ್ಲಿ ವಾಣಿ ಹಾಕೊಟ್ಟಿದ್ದು ಒಡವೆಗಳಿದ್ದಾವೆ, ಅದರಲ್ಲಿ ಒಂದೆರಡು ತಗೊಂಡೋಗಿ ಪೂಜೆಗಿಡಮ್ಮ. ಸರಿ ಮಾವಯ್ಯ. ನೋಡಿದ್ರ ಮಾವಯ್ಯ, ಈ ಒಡವೆಗಳು ಅದರ ಹೊಳಪನ್ನೇ ಕಳ್ಕೊಂಡ್ಬಿಟ್ಟಿದೆ. ಬೆಲೆ ಕಟ್ಟಕ್ಕಾಗದೇ ಇರೋ ಒಡವೆಗಳಾದರೂ ಅದ್ರ ಒಡತಿ ಇಲ್ಲದೆ ಬೆಲೆನೇ ಕಳ್ಕೊಂಡ್ಬಿಟ್ಟಿದೆ. ನಿಜ ನಮ್ಮ ವಾಣಿ ಇಂದ್ರ ಇಲ್ಲದೆ ನಮ್ಮ ಜೀವನವೇ ಹೊಳಪು ಕಳ್ಕೊಂಡಿದೆ. ಇಂದ ಒಡವೆ ಏನು ಮಾಡ್ತಾವ? ಇದನ್ನ ಹಾಕೊಂಡು ಮೆರಿಬೇಕಾಗಿರೋಳು ಕಾಯೋ ಸ್ಥಿತಿ ಬಂದಿದೆ. ಈ ಮನೆ ಹಿರಿ ಸೊಸೆಗೆ ಸೇರ್ಬೇಕಾಗಿರೋ ಒಡವೆ ಇದು. ಇದು ನನ್ನದು. ನನ್ನಿಂದ ಕಿತ್ಕೊಂಡ್ಲು ಆ ವಾಣಿ. ಈಗ ಮತ್ತೆ ಕಿತ್ಕೊಳ್ಳೋಕೆ ಬರ್ತಿದ್ದಾರೆ, ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾನು ನೋಡು ಶ್ರಾವಣಿ, ನೀನು ಆ ದುಡ್ಡು ಯಾಕೆ ಡ್ರಾ ಮಾಡಿದೆ,
ಅದನ್ನ ಹೇಗ್ ಖರ್ಚು ಮಾಡಿದೆ ಇದೆಲ್ಲ ಯಾವುದು ಬೇಕಾಗಿಲ್ಲ. ಆದ್ರೆ ಅಪ್ಪನ ಗಮನಕ್ಕೆ ಬರ್ದೆ ಅದು ಕಳ್ತನ ಮಾಡಿದ್ದು ತಪ್ಪು. ನಮ್ಮನೇಲಿ ಕಳ್ತನ ಮಾಡೋಂಥ ಕೆಟ್ಟ ಬುದ್ಧಿ ನಿನಗೆ ಯಾಕಮ್ಮ ಬಂತು? ಏನು ಮನ್ಸಿಗೆ ಬೇಜಾರಾಗ್ಬೇಕು ಅಂತಾನೆ ನೀನ್ ಹೀಗೆಲ್ಲ ಮಾಡ್ತೀಯಾ? ಹೀರೋ, ನಮ್ಮನೆಯಲ್ಲೇ ಕಳ್ಳರನ್ನ ಇಟ್ಕೊಂಡು ಊರವ್ರನ್ನೆಲ್ಲ ಅನುಮಾನ ಪಡೋ ಹಾಗಾಯ್ತು. ಹೋಗ್ಲಿ ಬಿಡು. ನೋಡು, ನೀನು ಇವಳನ್ನೇನು ಅನ್ಬೇಡ. ಏನ್ ಹೇಳಿ ಏನು ಪ್ರಯೋಜನ ಇಲ್ಲ. ನೀನು ದುಡುಕಿ ಒಂದು ನಿರ್ಧಾರ ತಗೊಳ್ಳೋದು, ಅದರಿಂದ ಇನ್ನೊಂದು ಅನಾಹುತ ಆಗೋದು, ಇದ್ಯಾವುದು ಬೇಡವಿರೋ, ಬಿಟ್ಬಿಡು. ಅಮ್ಮ ಶ್ರಾವಣಿ, ಆ ಚೆಕ್ ಯಾಕಮ್ಮ ತಗೊಂಡೆ? ಹೋಗ್ಲಿ, ಆ ದುಡ್ಡು ಏನು ಮಾಡಿದೆ ಅಂತ ಹೇಳು. ಬೇಡ ಸುರೇಂದ್ರ, ಅವಳು ಯಾಕೆ ದುಡ್ಡು ತಗೊಂಡ್ಲು, ಏನ್ ಮಾಡಿದ್ಲು ಅನ್ನೋ ಯಾವ ಕಾರಣಗಳು ನನಗೆ ಬೇಕಾಗಿಲ್ಲ. ಕಳ್ತನ ಮಾಡೋರ್ಗೆ ಅವ್ರದೇ ಆದ ಕಾರಣಗಳು ಇದ್ದೇ ಇರುತ್ತೆ. ಅವ್ರ ಕಾರಣಗಳು ಕೇಳಿಕೊಂಡು ಕನಿಕರ ತೋರಿಸೋ ವ್ಯಕ್ತಿ ನಾನಲ್ಲ. ಆ ಅಕೌಂಟಲ್ಲಿರೋ ದುಡ್ಡು ಬಡ ಮಕ್ಕಳ ವಿದ್ಯೆಗೆ ಅಂತ ಇದ್ದಿದ್ದು, ವಿದ್ಯಾನಿಧಿ ಅಂತ ದುಡ್ಡನ್ನ ಕದ್ದಿದೆಲ್ಲ ಅಂದ್ರೆ ಅವಳು ಕ್ಷಮೆನೇ ಇಲ್ಲ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ 10 ಲಕ್ಷ ರೂಪಾಯಿ ನನ್ನ ಮುಂದೆ ತಂದು ಇಡಬೇಕು. ಇಲ್ಲ ಅಂದ್ರೆ 10 ಗಂಟೆ 1 ನಿಮಿಷಕ್ಕೆ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಈ ಮನೆಯಲ್ಲೇ ಇದ್ಕೊಂಡು ಕಳ್ತನ ಮಾಡೋಷ್ಟು ಧೈರ್ಯ ಬಂದಿದೆ ಅಂದ್ರೆ ಈ ಮನೇಲಿರೋ ಯೋಗ್ಯತೆನೇ ಅವಳಿಗಿಲ್ಲ ಅಂತಾಯ್ತು. ಅವಳಿಂದ ಇನ್ನೊಂದು ಮಾತು ಕೇಳೋಕ್ಕೂ ನಾನು ಇಷ್ಟಪಡಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ 10 ಲಕ್ಷ ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ದಿದ್ರೆ ಈ ಮನೇಲಿ ಅವಳಿಗೆ ಜಾಗ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ಸತ್ತೆ. ಈಗ ಅವ್ರಿಗೆ ತೊಂದರೆ ಮಾಡ್ಲಾ? ಬೇಡ, ನಾನೇ ಮುಡ್ಕೊಂಡ್ರಾಯ್ತು. ಹೂ ಮುಡಿಸಿ ಅಂತ ಬಾಯಿ ಬಿಟ್ಟು ಕೇಳಿ ತುಳಸಿಯವ್ರೆ, ನಿಮ್ಮ ಆಸೆಗಳನ್ನು ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾಕಿಷ್ಟು ಸಂಕೋಚ? ಮಾಧವ್ ಅವರೇ, ಈ ಹೂವನ್ನ ನೀವೇ ನನಗೆ ಮುಡ್ಸೋದಿಷ್ಟ. ಕೆಲಸ ಮಾಡೋದು ಬಿಟ್ಟು ಒಂದ್ಸರಿ ನನ್ನ ಕಡೆ ನೋಡಬಾರ್ದಾ? ಏನು ಹೂವನ್ನು ನೀವೇ ಮುಡ್ಕೊಳಕ್ಕೆ ನೋಡ್ತಾ ಇದ್ದೀರಾ? ಅಲ್ಲ, ನೀವು ಬ್ಯುಸಿಯಾಗಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಅಂದರೆ ನಾನು ಬ್ಯುಸಿಯಾಗಿದ್ದರೆ ನನ್ನ ಬಿಟ್ಟೇ ಬಿಡ್ತೀರಾ? ನೋಡಿ, ನೀವು ನನ್ನ ಮೊದಲ ಪ್ರಯಾರಿಟಿ.
ಏನದು ಪಾರ್ಟಿನ? ಪಾರ್ಟಿ ಅಲ್ಲ, ಪ್ರಯಾರಿಟಿ. ಅಂದರೆ ನೀವು ನನ್ನ ಮೊದಲನೇ ಆದ್ಯತೆ ಅಂತ. ಓ ಹಾಗ, ಅದನ್ನ ಪ್ರಯಾರಿಟಿ ಅಂತಾರ? ಹೌದು. ಆದರೂ ನೀವು ನಿಮ್ಮ ಮನಸ್ಸಿನ ಆಸೆಗಳನ್ನು ಹೇಳ್ಕೊಳ್ಳೋದಕ್ಕೆ ಯಾಕೆ ಮುಜುಗರ ಪಟ್ಕೋತೀರಾ? ಮುಜುಗರ ಏನಿಲ್ಲ, ನಿಮಗೆ ತೊಂದರೆ ಕೊಡಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಕತ್ಲೇಲಿ ಕೂತೋನು ಬೆಳಕಿಗೋಸ್ಕರ ಕಾಯ್ತಿರ್ತಾನೆ. ಆದರೆ ಕತ್ಲೇಲಿ ಕೂತೋನಿಗೆ ಬೆಳಕು ಕಣ್ಣು ಚುಚ್ಚುತ್ತೆ ಅಂತ ದೀಪ ಬೆಳಗದೇ ಇರುತ್ತಾ? ಹೀಗಾದರೆ ಕತ್ಲೇಲಿ ಕೂತೋನ ಅರ್ಥ ಮಾಡ್ಕೊಳ್ಳೋದು ಯಾರು? ನನಗೆ ತೊಂದರೆ ಆಗುತ್ತೆ ಅಂತ ನೀವು ನನ್ನಿಂದ ದೂರ ಇರೋದಾದರೆ ನನ್ನ ಪ್ರೀತಿಗೆ ಅರ್ಥ ಏನಿದೆ ಹೇಳಿ? ಆಯ್ತು ಬಿಡಿ, ಇನ್ಮೇಲೆ ನೀವು ಎಂಥ ಕೆಲಸ ಮಾಡ್ತಾ ಇದ್ರು, ಎಷ್ಟೇ ಬ್ಯುಸಿಯಾಗಿದ್ರು ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತೀನಿ. ನಿಮ್ಮ ಡಿಸ್ಟರ್ಬ್ ಅಂದರೆ ನನ್ನ ಡಿಕ್ಷನರಿಯಲ್ಲಿ ಪ್ರೀತಿ ಅಂತ. ನನಗೂ ಅದೇ ಬೇಕಾಗಿರೋದು. ಈಗ ಈ ಹೂವಿಗೆ ಒಂದು ಕಳೆ ಬಂದಿದೆ, ಹಾಗೆ ಅದಕ್ಕೆ ಬೇಜಾರು ಆಗಿದೆ. ಬೇಜಾರ ಯಾಕೆ? ನನಗಿಂತ ಅಂದವಾಗಿ ಇನ್ನೊಬ್ರಿದಾರಲ್ಲ ಅಂತ ಅಸೂಯೆ ಅದಕ್ಕೆ. ನಿಮ್ಮ ಅಂದವನ್ನು ನೋಡಿ ಬೇಜಾರು ಮಾಡ್ಕೊಂಡಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.